ಏನ್ ಹನುಮಂತು? ನಿಮ್ ತಾಯಿಯವರು ಇದ್ದಕ್ಕಿದ್ದಂಗೆ ಬಿದ್ದೋಗ್ಬಿಟ್ರು. ತುಂಬಾ ಸೀರಿಯಸ್ ಆಗಿದ್ದಾರೆ. ಓಂ ಶ್ರೀ ಸತ್ಯನಾರಾಯಣಾಯ ನಮಃ. ಓಂ ಶ್ರೀ ಸಾಯಿಬಾಬಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಆರೋಗ್ಯವಾಗಿದ್ದಾರಮ್ಮ. ಎಲ್ಲಿ ಕಾಣಿಸ್ತಾನೆ ಇಲ್ಲ. ಇವತ್ತು ನಿಮ್ ತಂದೆಯವರು ರಿಟೈರ್ಡ್ ಆಗ್ತಾ ಇದಾರಲ್ವೇನಮ್ಮ? ಆಫೀಸ್ ನಲ್ಲಿ ಪಾರ್ಟಿ ಇಟ್ಕೊಂಡಿದ್ದಾರೆ. ಎಲ್ರು ಅಲ್ಲಿಗೆ ಹೋಗಿದ್ದಾರೆ. ಮತ್ತೆ ಅಮ್ಮಂಗ್ ಹುಷಾರಿಲ್ಲ ಅಂತ ಒಬ್ಬ ಹುಡುಗ ಬಂದು ಹೇಳಿದ್ನಲ್ಲ. ನಾನೇ ಹೇಳಿ ಕಳಿಸಿದ್ದಮ್ಮ. ಯಾಕೆ? ಒಂದ್ ನಿಮಿಷ ಹಿಡ್ಕೊ. ಒಂದ್ ನಿಮಿಷ ಬಂದ್ಬಿಟ್ಟಮ್ಮ. ಒಂದ್ ನಿಮಿಷ ಬಂದ್ಬಿಟ್ಟೆ. ಏನ್ ಹಾಗೆ ನೋಡ್ತಾ ನಿಂತಿದ್ದೆ? ಅರ್ಥ ಆಗ್ಲಿಲ್ವಾ? ನೀನು ಬೆಳ್ಳಿ ಬೆಟ್ಟದ ಮೇಲಿನ ಮರದಲ್ಲಿರೋ ತೊಂಡೆ ಹಣ್ಣಿ ತರ ಪಳಪಳಾಟ ಹೊಳಿತಾ ಇದ್ಯಾ. ನಾನು ಒಣಗಿದ ಮೆಣಸಿನಕಾಯಿ ತಿಂದು ಕಾಗೆ ತರ ಕಾವ್ ಕಾವ್ ಅಂತ ಇದ್ದೀನಿ. ತಿಂದೆ ಬಿಡ್ತೀನ ಬುಜ್ಕಿ? ನೀನು ಮನುಷ್ಯನ ಪಶುನ? ನಾನು ಇಲ್ಲಿವರೆಗೂ ಮನುಷ್ಯನಾಗೇ ಇದ್ದೆ. ನೀನ್ ಒಬ್ಬದೇ ಹೋದ್ರೆ ಮಾತ್ರ ಪಶು ಆಗ್ಬೇಕಾಗುತ್ತೆ. ನನ್ನ ಮೈ ಮುಟ್ಟದ ನಿನ್ ಪ್ರಾಣ ತೆಗೆದ್ಬಿಡ್ತೀನಿ. ನೀನು ಹೆಣ್ಣು, ಪ್ರಾಣ ಕೊಡ್ಬೇಕೇ ವಿನಃ ಪ್ರಾಣ ತೆಗಿಬಾರ್ದು ಬುಜ್ಕಿ. ನಿನ್ಗೇನ್ ಗೊತ್ತು? ಕೇಳಲ್ಲ. ಯಾರೇ ಅಡ್ಡ ಬಂದು ಏನೇ ಮಾತಾಡ್ತಲ್ಲ. ಮೊದ್ಲೇ ಇವಳು ಗಂಡನ್ ಕಳ್ಕೊಂಡು ದುಃಖದಲ್ಲಿದ್ದಾಳೆ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ಇವಳೇನು ಮಾಡ್ಬೇಡಿ ಅಂದ್ರೆ. ಪುಚ್ಕಿ, ಗಂಡನ್ ಕಳ್ಕೊಂಡಿರೋ ಊಟ ಬಿಟ್ಟಿದ್ದಾಳ, ನಿದ್ದೆ ಬಿಟ್ಟಿದ್ದಾಳ? ಏನ್ ಆ ಕಡೆ ಹೋಗ್. ಇವಳು ನನಗೆ ಬೇಕು. ಬೇಕು ಅಂದ ತಕ್ಷಣ ಬಂದ್ಬಿಡೋಕೆ. ಇವಳೇ ನಿಮ್ಮಿಂದ ತಾಳಿ ಕಟ್ಟಿಸ್ಕೊಂಡ ಹೆಂಡತಿನೂ ಅಲ್ಲ, ಇಟ್ಕೊಂಡ ಸೋಳೆನೂ ಅಲ್ಲ. ಕರೆಕ್ಟ್ ಪುಚ್ಕಿ. ಒಂದ್ ಕೆಲಸ ಮಾಡ್ತೀನಿ, ಇವಳನ್ನೂ ಕೂಡ ಮದ್ವೆ ಮಾಡ್ಕೊಂಡು ನಿನಗೆ ಸೌತೆ ಮಾಡ್ತೀನಿ. ನಿಮ್ಗೇನು ಹುಚ್ಚಿಡ್ದಿದ್ಯಾ? ಹೌದು ಪುಚ್ಕಿ, ನನಗೆ ಹುಚ್ಚಿಡ್ದಿದೆ. ನಾದನೇ ಹುಚ್ಚು. ನೀನಂತೂ ಪಂಜೆ ಅಂತ ಸ್ಟಾಪ್ ಹಾಕೊಂತಿದ್ಯಾ. ನಿನ್ನ ತಂಗಿನಾದ್ರೂ ತಾಯಿನ ಮಾಡಿ ನಾನು ಗಂಡ್ಸು ಅಂತ ಪ್ರೂವ್ ಮಾಡ್ಕೋತೀನಿ. ಆ ತಾಳಿ ಕೊಡು. ನಾನ್ ಕೊಡಲ್ಲ. ಕೊಡಲ್ಲ. ನಿನಗೆ ಹೇಳ್ತಿರೋದು, ಆ ತಾಳಿ ಅಂತ ಕೊಡು. ನಾನ್ ಕೊಡಲ್ಲ. ಕೊಡದೆ ಹೋದ್ರೆ ನಾನ್ ಕೊಡಲ್ಲ. ನನ್ ಕೊಂದ್ರು ನಾನ್ ಕೊಡಲ್ಲ. ಕೊಡಲ್ಲ. ಯೋಗ್ಯ, ಅವಳ ತಾಳಿ ಯಾಕೋ ಕಿಳ್ತಾ ಇದ್ಯಾ? ನೀನು ಸತ್ತೋಗಿದ್ದೀಯೇನೋ? ನಿನ್ ಹೆಂಡತಿ ಮುಂಡೆ ಆಗಿದ್ದಾಳೇನೋ? ಬಿಡ ಬಿಡ ಅವನ್ನ. ಬೇಡಿ ಅಂದ್ರೆ ತೆಗಿಬೇಡಿ. ತೆಗಿಬೇಡಿ ಅಂದ್ರೆ ತೆಗಿಬೇಡಿ. ಅಯ್ಯೋ ಬೇಡಪ್ಪ, ತೆಗಿಬೇಡಿ ಅಂದ್ರೆ.
ಪುಚ್ಕಿ ಕಲ್ಪನಾ, ಯಾಕಮ್ಮ? ಏನಾಯ್ತಮ್ಮ? ಏನಾಯ್ತಮ್ಮ? ಯಾಕೆ? ಡೋಂಟ್ ವರಿ ಮಾವ, ಒಂದ್ ಪೈಸಾನು ಖರ್ಚಿಲ್ದೆ ನಿಮಗ್ ಕಾಲ್ ತೊಳೆಯೋ ಶ್ರಮಾನು ಕೊಡದೆ ಫುಲ್ ಸಟಪಲ್ಲಿ ಈ ಬುಚ್ಕಿ ಮದುವೆನ ಮಾಡಿ ಮುಗಿಸ್ಬಿಟ್ಟೆ. ಅಳಿಯ ಬೇರೆ ಯಾರು ಅಲ್ಲ, ಈ ನಗುವಿನ ಹಳ್ಳಿ ರಾಜುಕಯ್ಯ. ತಲೆ ಕೆಡ್ಸ್ಕೊಂಡು ಕುಗಾಡ್ಬೇಡಿ, ನೀವು ಒಪ್ಕೊಳ್ಳಿ ಬಿಡಿ. ನಿಮ್ಮಿಬ್ರು ಹೆಣ್ಮಕ್ಳ ಗಂಡ ನಾನೇ. ಈ ಮದ್ವೆನ ಮರ್ಯಾದೆ ಒಪ್ಕೊಂಡು ಈ ಬುಚ್ಕಿನ ಪ್ರಸ್ತುತ ರೂಮ್ ಕಳಿಸ್ತೀರಾ, ಇಲ್ಲ ನಾನ್ ಕಟ್ಟಿದ್ದಾಳಿನ ಕಿತ್ತು ಬಿಸಾಗಿ ಈ ಮನೆಯಿಂದ ನನಗೆ ಹೊರಗೆ ಹೋಗೋ ಅಂತೀರಾ? ಹೋಗೋಕ್ ನಂದೇನು ಅಭ್ಯಂತರ ಇಲ್ಲ ಬಿಡಿ. ಆದ್ರೆ ಗಂಡನ್ ಕಳ್ಕೊಂಡ್ರು ಅವಳು, ಗಂಡನ್ ಬಿಟ್ಟರು ಇವಳು, ಒಬ್ಬರಿಗೊಬ್ರು ನಿಮಗ್ ಭಾರವಾಗ್ತಾರಲ್ಲ ಅಂತ ನಾನು ಫೇಲ್ ಮಾಡ್ಕೊತಾ ಇದ್ದೀನಿ. ಅಮ್ಮ, ಕಲ್ಪನಾ, ಇಷ್ಟು ದಿವಸ ಎಂಥ ಸಮಸ್ಯೆ ಬಂದ್ರು ಉದ್ಯೋಗ ಇದೆ, ಸಂಬಳ ಬರುತ್ತೆ ಅನ್ನೋ ಧೈರ್ಯದಲ್ಲಿದ್ದೆ. ಇನ್ಮೇಲೆ ಆ ಧೈರ್ಯ ಕೂಡ ಹೋಗ್ಬಿಡ್ತಮ್ಮ. ನನ್ನ ರಿಟೈರ್ ಮಾಡಿಬಿಟ್ರು. ಆಫೀಸಲ್ಲಿ ಅವರೆಲ್ಲ ನನ್ನ ಅಭಿನಂದಿಸಿ ನನ್ನ ಕೊರಳಿಗೆ ಈ ಮಾಲೆ ಹಾಕಿದ್ರು. ಇಲ್ಲಿ ಅಳಿಯಂದ್ರು ನಿನ್ನ ಮೇಲೆ ಅಭಿಮಾನ ತೋರಿಸಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ಜೀವನ ಕೊಟ್ರು. ಏನ್ ಹೇಳ್ತಿದ್ದೀರಾ ನೀವು? ದೀರ್ಘ ಸುಮಂಗಲಿ ಭವ. ದೀರ್ಘಾಮಂಗಲಿ ಭವ ಅಂತ ಅಕ್ಕನ್ಗೂ ಕೂಡ ಆಶೀರ್ವಾದ ಮಾಡಪ್ಪ. ಮುತ್ತೈದೆನ ವಿಧವೆಯಾಗ್ಸಿ ವಿಧವೆನ ಮುತ್ತೈದೆಯಾಗಿ ಮಾಡಿದ ಈ ಮಹಾನುಭಾವ ನಿಮ್ಮ ಅಳಿಯಂದ್ರಲ್ಲೂ ಕೂಡ ದೀರ್ಘಾಯುಷ್ಮಾನ ಭವ ಅಂತ ಆಶೀರ್ವಾದ ಮಾಡಪ್ಪ. ಈ ಮಹಾಮೂರ್ತಿ ಕೈಯಿಂದನೇ ಎವಳು ಕುತ್ತಿಗೆಗೂ ತಾಳಿ ಕಟ್ಟಿಸ್ಬಿಡು. ನಾವು 3 ಜನರು ಸೇರ್ಕೊಂಡು ಕೊನೆವರೆಗೂ ಇವ್ರ ಮಾತಯ್ಯ ಮಾಡ್ಕೊಂಡು ಜೀವನ ಸಾಗಿಸ್ತೀವಿ. ಇವಳ ವಿಷಯ ಆಮೇಲೆ ನೋಡೋಣ. ಪಾಪ ಇನ್ನೂ ಚಿಕ್ಕ ಹುಡುಗಿ, ಮೊದ್ಲು ನೀನು ಒಳಗ್ ಬಾ. ಕೈ ತೆಗಿ, ಕೈ ತೆಗಿ. ಅಕ್ಕನ ಗಂಡ ಅಂತ ಅಮ್ಮ, ಅಳಿಯ ಅಂತ ನೀವು ಈ ಪಶು ಮಾಡಿದ ತಪ್ಪನ್ನ ತಪ್ಪು ಅಂತ ಹೇಳ್ದೆ. ಆಶೀರ್ವಾದ ಮಾಡ್ದಾಗ್ಲೇ ನಿಮಗ್ ಮಾತಾಡೋ ಅರ್ಹತೆ ಹೊರಟೋಯ್ತು. ಏನೇ ಅದು ಅರ್ಹತೆ ಬಗ್ಗೆ ಮಾತಾಡ್ತಾ ಇದ್ಯಾ? ನಿಂತ್ಕೋ. ಒಂದ್ ಹೆಜ್ಜೆ ಮುಂದಿತ್ಯೋ ನನ್ನ ಅಕ್ಕ ನಿಜವಾಗ್ಲೂ ವಿಧವೆ ಆಗ್ತಾಳೆ. ತಾಳಿ ಕಟ್ಟದ ಗಂಡನ್ನ Stop it! ತಾಳಿಗೂ ಲಾಳಿಗೂ ವ್ಯತ್ಯಾಸ ಗೊತ್ತಿಲ್ಲ ನಿನಗೆ. ನೀನ್ ಕಟ್ಟಿ ತಾಳಿ ಹೇಗೋ ಆಗುತ್ತೆ? 3 ಗಂಟೆ ಹಾಕಿದ ಮೇಲೆ ಮುಗ್ದೋಯ್ತು ಬುಚ್ಕಿ. 3 ಅಲ್ಲ, ನೀನು 300 ಗಂಟೆ ಹಾಕಿದ್ರು ಅದು ತಾಳಿ ಅನ್ನಿಸ್ಕೊಳ್ಳಲ್ಲ. ಹೆಣ್ಣು ಇಷ್ಟಪಟ್ಟು ಕಟ್ಟಿಸ್ಕೊಳ್ಳೋದಕ್ಕೆ ಮಂಗಳಸೂತ್ರ ಅಂತಾರೆ, ಇಷ್ಟವಿಲ್ಲ ಕಟ್ಟಿಸ್ಕೊಳ್ಳೋದಕ್ಕೆ ಮೂಗ್ದಾರ ಅಂತಾರೆ. ನಿನ್ನಂತ ಪಶುಗೇನೋ ಗೊತ್ತು ಮಂಗಳಸೂತ್ರದ ಬೆಲೆ. ಮಂಗಳಸೂತ್ರನೋ ಮೂಗ್ದಾರನೋ ಹೆಣ್ಣಿನ ಕುತ್ತಿಗೆ ಕಟ್ಟಿದ ಮೇಲೆ ಅದನ್ನ ತಾಳಿ ಅಂತಲೇ ಕರೀತಾರೆ ಬುಚ್ಕಿ. ನಿನ್ನ ದೃಷ್ಟಿಲಿ ಇದು ತಾಳಿ ಅನ್ನೋದಾದ್ರೆ ನನಗಿದ್ರ ಅವಶ್ಯಕತೆ ಇಲ್ಲ. ಅಂದ್ರೆ ಕಿತ್ ಬಿಸಾಕ್ತೀಯ? ಪವಿತ್ರವಾದ ತಾಳಿನೇ ಕಳ್ಕೊಂಡಿರೋ ನನಗೆ ಪಾಪಿಷ್ಟ ಕಟ್ಟಿರೋ ಈ ತಾಳಿ ಕಿತ್ತು ಬಿಸಾಕೋದ್ರಲ್ಲಿ ಯಾವ ತಪ್ಪು ಕಾಣ್ತಿಲ್ಲ. ಈ ರೀತಿ ನನ್ನ ಕುತ್ತಿಗೆಗೆ 3 ಗಂಟಲ್ಲ 6 ಗಂಟೆ ಬಿತ್ತು. ಮತ್ತೆ 3 ಗಂಟೆ ಹಾಕೋಕೆ ನೀವು ಸಿದ್ಧನಾ? ನಾನು ಕುಮಾರಿನೇ ಆಗಿರಬಹುದು, ಆದ್ರೂ ವಿಧವೆ. ಅದನ್ನೆಲ್ಲ ಮರೆತು ನೀವು ನನ್ನ ಪ್ರೀತಿಸ್ತೀರಾ? ಈ ಹೂ ನನ್ನ ಮುಡಿಲಿರ್ಬೇಕಾ, ಕಸದ ಬುಟ್ಟಿಲಿರ್ಬೇಕಾ ಅಂತ ಏನ್ ನೋಡ್ತಾ ಇದೀಯಾ? ಆ ರೆಡ್ ರೋಸ್ ಗಂಡ್ಸಲ್ವಾ? ಹೇಳ್ದೆ ಕೇಳ್ದೆ ಎಸ್ಕೇಪ್ ಆಗ್ಬಿಟ್ಟ. ಇನ್ನು ಈ ಜನದಲ್ಲಿ ಅವ್ನು ನಿನ್ ಕಣ್ಣಿಗೆ ಬೀಳೋದೇ ಇಲ್ಲ.
ಯಾರು ತಾವು? ಒಳಗೆ ಬರಬಹುದಾ? ಏನಿದೆಲ್ಲ ನೋಡಿದ್ರೆ ಗೊತ್ತಾಗಲ್ವಾ? ನಿಶ್ಚಯ ತಾಂಬೂಲ. ಇವ್ರು ನಮ್ಮ ತಂದೆ, ನಮ್ಮ ತಾಯಿ. ನಮಸ್ಕಾರ. ನಿಮ್ಮ ಹತ್ರ ನನ್ನ ಮದುವೆ ವಿಷಯ ಮಾತಾಡಕ್ ಬಂದಿದ್ದಾರೆ. ಮದುವೆ ವಿಷಯ? ನಮ್ಮನೇಲಿ ಮದುವೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಯಾರು ಇಲ್ವಲ್ಲ? ಇದಾರೆ. ಯಾರು? ನಿಮ್ ಸೊಸೆ. ನೀವು ಹೂ ಅಂದ್ರೆ ನಿಮ್ ಸೊಸೆನ ನಮ್ ಸೊಸೆ ಮಾಡ್ಕೊಳ್ತೀವಿ. ಚಪ್ಪಲಿ ತಗೊಂಡು ಹೊಡೆದು ಬಿಡ್ತೀನಿ. ನಮ್ಮನೆಗೆ ಬಂದು ನಮ್ ಸೊಸೆನೆ ಮದುವೆ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೀರೇನೋ? ಒಬ್ಬ ಮಾವನ ಮನೆಗೆ ಬಂದು ಅವ್ರ ಸೊಸೆನ ಮದುವೆ ಮಾಡ್ಕೊಡಿ ಅಂತ ಕೇಳ್ತಾ ಇರೋದು ಯಾವ ಚರಿತ್ರೆಲಾದ್ರೂ ಇದೆಯಾ? ನಾವುಗಳು ಅನ್ಕೊಂಡ್ರೆ ಚರಿತ್ರೆಯನ್ನೇ ಬದಲಾಯಿಸಬಹುದು. ಚರಿತ್ರೆನೇ ಬದಲಾಯಿಸುವಷ್ಟು ದೊಡ್ಡತನ ಒಬ್ಬ ವಿಧವೆಗೆ ಮರು ವಿವಾಹ ಮಾಡುವಂತ ವಿಶಾಲ ಹೃದಯ ನಮ್ಗಿಲ್ಲ. ಮರ್ಯಾದೆಯಿಂದ ಜಾಗ ಖಾಲಿ ಮಾಡಿ. ನೋಡೆ, ನಿಮ್ ಸೊಸೆ ಆಗಿದ್ರಿಂದ ನಿಮ್ಮನ್ನ ಕೇಳ್ತಾ ಇದ್ವಿ ವಿನಃ ನಿಮ್ ಒಪ್ಪಿಗೆ ನಮಗ್ ಬೇಕಾಗಿಲ್ಲ ರೀ. ಈಗಾಗ್ಲೇ 6 ಗಂಟೆ ಹಾಕ್ಸ್ಕೊಂಡಿದ್ದೀನಿ. ಮತ್ತೆ 3 ಗಂಟೆ ಹಾಕಕ್ ನೀವು ಸಿದ್ಧಾನ ಅಂತ ಕೇಳಿದ್ರಿ. ಸಿದ್ಧ ಅಂತ ಆಗ್ಲೇ ಹೇಳ್ತಿದ್ದೆ, ಆದ್ರೆ ನೀವು ನಂಬ್ತಿರ್ಲಿಲ್ಲ. ಅದಕ್ಕೆ ಈಗ ನಮ್ ತಂದೆ ತಾಯಿನ ಕರ್ಕೊಂಡ್ಬಂದು ಅವ್ರ ಸಮಕ್ಷಮದಲ್ಲೇ ನನ್ ಮನ್ಸು ಪೂರ್ತಿಯಾಗಿ ಹೇಳ್ತಾ ಇದ್ದೀನಿ, ನಾನ್ ನಿನ್ ಮದ್ವೆ ಆಗ್ತೀನಿ. ಯಾರು ಒಪ್ಕೊಳ್ಳಿ ಬಿಡ್ಲಿ, ನೀನ್ ಒಪ್ಕೊಂಡ್ರೆ ನಿನ್ ಕುತ್ತಿಗೆ ತಾಳಿ ನಾನ್ ಕಟ್ತೀನಿ. ಒಪ್ಪಕ್ಕೆ ಬಿಡಕ್ಕೆ ಅವಳು ಯಾವತ್ತು ಈ ಮನೆ ಸೊಸೆ ಆಗೋದ್ಲು ಆ ಕ್ಷಣದಿಂದ ನನ್ನ ಮನೆ ಸೊತ್ತಾಗೋದ್ಲು. ಅವಳೇನಾದ್ರೂ ಈ ಮನೆ ಹೊಸಲ್ ದಾಟಿ ಆಚೆ ಹೋಗ್ಬೇಕು ಅನ್ನೋದಾಯ್ತು ಅಂದ್ರೆ ಸ್ಮಶಾನ ಯಾತ್ರೆಗೆ ವಿನಃ ಇನ್ನೊಬ್ಬರ ಮನೆ ಸೊತ್ತಾಗಲ್ಲ. ನಿಮ್ ಮಗಳಾಗಿದ್ರೆ ಈ ಮಾತು ಹೇಳ್ತಿದ್ರ? ನಮ್ ತಾಯಿ ಸತ್ವಾಗ್ಲೂ ಹೇಳ್ತಿದ್ದೆ. ಸಂಸ್ಕೃತಿ ಸಂಪ್ರದಾಯನ ಬಿಟ್ಟು ಮದುವೆ ಮಾಡಕ್ಕೆ ನಮ್ಮನ್ನೇನ್ ಕುಲ್ಗೆಟ್ ನನ್ನ ಮಕ್ಕಳು ಒಬ್ಬಿಸ್ತವ್ರು ಅಂತ ತಿಳ್ಕೊಂಬಿಟ್ರಾ? ಓಹೋ, ಭಾರತಿ ತೋಸಡಲ್ಲಿ ಬೆಳ್ಳಿ ತಟ್ಟೆ ಒಳಗೆ ಫಲ್ತಾಂಬನ ಇಟ್ಕೊಂಬಿಟ್ಟು ರೇಷ್ಮೆ ಸೀರೆ ಉಟ್ಕೊಂಬಿಟ್ಟು ಸುಟ್ಬಿಟ್ಟು ಹಾಕೊಂಬಿಟ್ಟು ಡಿಂಗ್ ಡಾಂಗ್ ಅಂತ ಅಳ್ಳಾಡ್ಸ್ಕೊಂಡು ಇಲ್ಲಿವರೆಗೂ ತಮ್ಮ ಪಾದ ಯಾಕೆ ದಯಮಾಡಿಸ್ತು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣ್ರಯ್ಯ. ಇವಳು ಕುತ್ತಿಗೆಗೆ ತಾಳಿ ಬಿಗಿಸ್ಬಿಟ್ರೆ ಕೆಲಸ ತಾಳಿ ತರ ಮನೆ ಒಳಗೆ ನಾಯಿ ತರ ಬಿದ್ದಿರ್ತಾಳೆ. ಸಾಲದಕ್ಕೆ ತಿಂಗಳ 4,000 ರೂಪಾಯಿ ಸಂಬಳ ಎಣಿಸ್ಕೊಂಡ್ಬಿಟ್ಟು ನಿಮ್ ಮನೆ ಗಾಡ್ರೇಜ್ ತುಂಬ್ತಾಳೆ. ಅಷ್ಟೇ ತಾನೇ? ನೋಡಿ, ನನ್ನ ಮಗನ ಮದುವೆ ಮಾಡ್ಕೊಳ್ಳೋದಕ್ಕೆ ಸಾವಿರಾರು ಜನ ಲಕ್ಷಾಂತರ ರೂಪಾಯಿಗಳ ಸಮೇತ ಸಿದ್ಧವಾಗಿ ನಿಂತಿದ್ದಾರೆ. ಅವ್ರನ್ನೆಲ್ಲ ಬಿಟ್ಟು ನಿಮ್ ಸೊಸೆನೇ ನಮ್ ಸೊಸೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಇಲ್ಲಿ ಬಂದಿರೋ ಕಾರಣ ಆಕೆ ಜೀವನದಲ್ಲಿ ನಡೆದಿರೋ ಆಘಾತ, ನನ್ನ ಮಗ ಅವಳ ಮೇಲಿಟ್ಟಿರೋ ಅಪಾರವಾದ ಪ್ರೇಮ. ಈ ಬೂಟಾಟಿಕೆ ಪ್ರೇಮದ ಕಥೆ ಎಲ್ಲ ನನ್ ಮುಂದೆ ನಡೆಯಕ್ಕಿಲ್ಲ. 3 ಆದ್ರೂ ಸರಿ, 6 ಸರಿ, ಈ ಮದುವೆ ನಡೆಯಲ್ಲ. ಅವಳು ಈ ಮನೆಯಲ್ಲೇ ಇರ್ಬೇಕು, ಈ ಮನೆ ಸೊಸೆಯಾಗಿ ಸಾಯ್ಬೇಕು. ಅವಳ ಸಂಪಾದನೆ ಬೇಕಾಗಿರೋದು ನಿಮ್ಗೆ, ನಮ್ಗಲ್ಲ. ಇನ್ನೊಂದ್ಸಲ ಈ ಮಾತನ್ನ ನಮ್ಮ ಮುಂದೆ ಆಡ್ಬೇಡಿ. ಮರ್ಯಾದೆಯಾಗಿ ನೀವು ಇದಕ್ಕೆ ಒಪ್ಕೊಂಡ್ರೆ ನಿಮ್ ಗೌರವ ಉಳಿಯುತ್ತೆ, ಇಲ್ಲದಿದ್ರೆ ಬೀದಿ ಪಾಲಾಗತ್ತೆ. ಕಲ್ಪನಾ ನನ್ನೊಳಗ್ತಾಳೆ. ನನಗೆ ಗುಲಾಬಿ ಅಂದ್ರೆ ತುಂಬಾ ಇಷ್ಟ. ಅದು ನಿನ್ ಮುಡಿಲಿದ್ರೆ ಇನ್ನೂ ಇಷ್ಟ. ಇನ್ನೊಂದು ಮಾತು ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ. ಇಷ್ಟರಲ್ಲೇ ಮುಹೂರ್ತ ಇಸ್ಕೊಂಡ್ ಬರ್ತೀವಿ. ಕಲ್ಪನಾ